ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಚ್.ಡಿ. ರೇವಣ್ಣ ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದ ಆರ್ಸಿ ರಸ್ತೆಯಲ್ಲಿನ ಸಂಸದರ ನಿವಾಸಕ್ಕೆ ಬೀಗ ಜಡಿಯಲಾಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ನಿವಾಸಕ್ಕೆ ಬೀಗ ಹಾಕಿದ್ದಾರೆ ಎಸ್ಐಟಿಯ ಪೊಲೀಸರು. ಪ್ರಜ್ವಲ್ ನಿವಾಸದಲ್ಲಿ ಅತ್ಯಾಚಾರ ನಡೆಸಲಾಗಿದೆ ಅಂತ ದೂರು ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ನಿವಾಸ ಅಂದರೆ ಸಂಸದರ ನಿವಾಸಕ್ಕೆ ಬೀಗ ಜಡಿಯಲಾಗಿದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಹಾಸನದ ಆರ್ಸಿ ರಸ್ತೆಯಲ್ಲಿ ಸಂಸದರ ನಿವಾಸ ಇದೆ. ಇದೇ ನಿವಾಸದಲ್ಲಿ ಅತ್ಯಾಚಾರ ಆಗಿದೆ ಅಂತ ಎಫ್ಐಆರ್ ನಲ್ಲಿ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ನಿವಾಸಕ್ಕೆ ಬೀಗ ಜಡಿಯಲಾಗಿದೆ. ಪ್ರಜ್ವಲ್ ನಿವಾಸದಲ್ಲಿ ಅತ್ಯಾಚಾರ ನಡೆಸಲಾಗಿದೆ ಅಂತ ದೂರಿದ್ದಾರೆ. ಸಾಕ್ಷ್ಯ ನಾಶದ ಆತಂಕದ ಹಿನ್ನೆಲೆಯಲ್ಲಿ ಸಂಸದರ ನಿವಾಸದ ಗೇಟ್ಗೆ ಬೀಗ ಹಾಕಲಾಗಿದೆ. ಪ್ರಜ್ವಲ್ ನಿವಾಸದ ಆವರಣಕ್ಕೆ ಪ್ರವೇಶ ನಿರ್ಬಂಧಿಸಿದ್ದಾರೆ ಪೊಲೀಸರು. ಯಾರೂ ಹೋಗಂಗಿಲ್ಲ ಅತ್ತಗೆ. ಎಸ್ಐಟಿ ತನಿಖೆ ನಡೆಸುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಬೀಗ ಹಾಕಿದ್ದಾರೆ ಪೊಲೀಸರು. ನಿನ್ನೆವರೆಗೂ ಪ್ರಜ್ವಲ್ ರೇವಣ್ಣ ಅವರ ನಿವಾಸ ಓಪನ್ ಆಗಿತ್ತು. ಎಚ್.ಡಿ. ರೇವಣ್ಣ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಪ್ ಕೇಸ್ ಕೂಡ ದಾಖಲಾಗಿದೆ. ಅಂದ್ರೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಸದರ ನಿವಾಸಕ್ಕೆ ಬೀಗ ಜಡಿಯಲಾಗಿದೆ. ಇದೇ ಮನೆಯಲ್ಲಿ ಅತ್ಯಾಚಾರ ಮಾಡಲಾಗಿದೆ, ನಡೆಸಲಾಗಿದೆ ಅನ್ನೋ ಆರೋಪ. ಈ ಹಿನ್ನೆಲೆಯಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳಿದಾವೆ, ಯಾರಾದ್ರೂ ಹೋಗ್ತಾ ಬರ್ತಾ ಇದ್ರೆ ಆ ಸಾಕ್ಷ್ಯಾಧಾರಗಳನ್ನ ನಾಶ ಮಾಡುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಪೊಲೀಸರು ಈಗಾಗಲೇ ಬೀಗ ಜಡಿದಿದ್ದಾರೆ. ಯಾರು ಒಳ ಪ್ರವೇಶ ಮಾಡೋ ಹಾಗಿಲ್ಲ. ಎವಿಡೆನ್ಸ್ ಗಳನ್ನ ನಾಶ ಮಾಡ್ತಾರೆ, ಸಾಕ್ಷಿಗಳನ್ನ ನಾಶ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಗೊತ್ತಿಲ್ಲ. 3-4 ದಿನ ಆಯ್ತು, ಈಗ ಪ್ರಕರಣ ಬೆಳಕಿಗೆ ಬಂದಿದೆ. ಅಷ್ಟೊತ್ತಿಗೆ ಸಾಕ್ಷ್ಯಗಳು ನಾಶ ಆಗಿರೋದಿಲ್ಲವಾ ಅನ್ನೋ ಪ್ರಶ್ನೆ ಇದೆ. ಅದರಲ್ಲೂ ಕೂಡ ಅತ್ಯಾಚಾರ ಪ್ರಕರಣ ಬಹಳ ಸೂಕ್ಷ್ಮವಾದಂತಹ ಸಾಕ್ಷ್ಯಗಳಿರ್ತವೆ, ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ತವೆ. ಆ ಎವಿಡೆನ್ಸ್ ಗಳನ್ನ ನಾಶ ಮಾಡೋದು ಕೂಡ ಬಹಳಷ್ಟು ಸುಲಭ. ಜೊತೆಗೆ ಇದನ್ನ ಪತ್ತೆ ಹಚ್ಚೋದು ಬಹಳ ಕಷ್ಟ ಆಗುತ್ತೆ. ಈ ಹಿಂದೆ ಮುರುಘಾ ಶ್ರೀಗಳ ಕೇಸ್ನಲ್ಲೂ ಕೂಡ ನಾವು ಗಮನಿಸಿದ್ವಿ. ಪೋಕ್ಸೋ ಪ್ರಕರಣ ದಾಖಲಾಗಿತ್ತು, ಲೈಂಗಿಕ ದೌರ್ಜನ್ಯದ ಪ್ರಕರಣ ಅದು. ಆ ಸಂದರ್ಭದಲ್ಲೂ ಕೂಡ ಪೊಲೀಸರಿಗೆ ಈ ಸಾಕ್ಷಿ ಹುಡುಕೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಇಲ್ಲೂ ಕೂಡ ಹಾಗೆ ಅತ್ಯಾಚಾರ ಆಗಿರ್ಬೋದು, ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಆರೋಪ ಮಾಡೋದು ಬಹಳ ಸುಲಭ, ಕೇಸ್ ದಾಖಲು ಮಾಡೋದು ಬಹಳ ಸುಲಭ. ಆದರೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನ, ಸಾಕ್ಷ್ಯಗಳನ್ನ ಸಿದ್ಧಪಡಿಸೋದು, ಕಲೆಕ್ಟ್ ಮಾಡೋದು, ಅಲ್ಲಿಂದ ಹೊರತೆಗೆಯೋದಿದೆಯಲ್ಲ, ಇದು ಬಹಳ 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 ಕಷ್ಟ, ತುಂಬಾನೇ ಕಷ್ಟ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ಸಂಸದರ ನಿವಾಸಕ್ಕೆ ಬೀಗ ಜಡಿದಿದ್ದಾರೆ. ಏನೆಲ್ಲ ಎವಿಡೆನ್ಸ್ಗಳಿದಾವೆ, ಆ ಎವಿಡೆನ್ಸ್ಗಳನ್ನ ಈಗಾಗಲೇ ಪೊಲೀಸರು ಹೋಗಿ ತನಿಖೆ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆ ಮನೆಯನ್ನೇ ಲಾಕ್ ಮಾಡಿದ್ದಾರೆ, ಗೇಟಿಗೆ ಬೀಗ ಹಾಕಿದ್ದಾರೆ. ಯಾವಾಗ ಆ ಮನೆಯನ್ನು ತಲಾಶ್ ಮಾಡ್ತಾರೆ, ಸ್ಥಳ ಮಹಜರನ್ನ ಮಾಡ್ತಾರೆ, ಕಾದು ನೋಡಬೇಕು. ಯಾಕಂದ್ರೆ ಸಂತ್ರಸ್ತೆ ಅವ್ರನ್ನ ಕರ್ಕೊಂಡು ಬಂದು ಸ್ಥಳ ಮಹಜರನ್ನ ಮಾಡಬೇಕಾಗತ್ತೆ. ಯಾವ ಸ್ಥಳದಲ್ಲಿ ಅತ್ಯಾಚಾರ ಆಯ್ತು, ಯಾವ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ಆಯ್ತು, ಏನ್ ಕತೆ, ಏನಾದ್ರೂ ಸಾಕ್ಷ್ಯಗಳು ಸಿಗ್ತವಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕಾಗುತ್ತೆ. ಪ್ರತಾಪ್ ಹಿರೇಸಾವೆ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಟ್ಟು ಹೋಗ್ತಾರೆ. ಪ್ರತಾಪ್, ಇದು ಯಾವ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಇರುವಂತದ್ದು? ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಒಂದು ಕಡೆಯಿಂದ, 3-4 ಕೇಸ್ಗಳು ಈಗಾಗಲೇ ಆಗಿದ್ದಾವೆ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಮನೆಯನ್ನು ಸೀಸ್ ಮಾಡಿದ್ದಾರೆ. ನಿನ್ನೆ ಬಂದು ಸ್ಥಳ ಮಹಜರು ಮಾಡಬೇಕಾಗಿತ್ತು, ಏನಾದರೂ ಆಗಿತ್ತಾ? ಇವತ್ತು ಯಾವ ದಿಸೆಯಲ್ಲಿ ತನಿಖೆ ಆಗಬಹುದು? ವಾಸುದೇವ್, ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಮೇಲಿನ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಮುಂದುವರೆದಿರುವಂತದ್ದು. ಇವತ್ತು ಎಸ್ಐಟಿ ತಂಡ ಕೂಡ ಹಾಸನಕ್ಕೆ ಭೇಟಿ ನೀಡ್ತಾ ಇದೆ. ಒಂದು ಮೊದಲನೆಯದಾಗಿ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಎಸ್ಐಟಿ ಅಧಿಕಾರಿಗಳ ತಂಡ ಸ್ಥಳ ಮಹಜರು ಮಾಡಬೇಕಾಗಿದೆ. ಈಗಾಗಲೇ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯವರು ಎಚ್.ಡಿ. ರೇವಣ್ಣ A1 ಆರೋಪಿಯಾಗಿ ಮತ್ತೆ A2 ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಮೇಲೆ ಆರೋಪ ಮಾಡಿ ಒಂದು ಪ್ರಕರಣವನ್ನು ದಾಖಲಿಸಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಈಗಾಗಲೇ ಎಸ್ಐಟಿ ತಂಡ ಸಂತ್ರಸ್ತೆಯ ಮತ್ತೆ ದೂರುದಾರ ಏನಿದ್ದಾರೆ ಅವರಿಂದ ಈಗಾಗಲೇ ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂತದ್ದು. ಒಂದ್ ಕಡೆ ಅವರಿಂದ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಇವತ್ತು ಸ್ಥಳ ಮಹಜರಿಗಾಗಿ ಬರ್ತಾ ಇರುವಂತದ್ದು. ದೂರಿನಲ್ಲಿ ಸಂತ್ರಸ್ತ ಮಹಿಳೆ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಇಬ್ರು ಕೂಡ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ರು. ಸ್ವತಃ ರೇವಣ್ಣ ಅವರ ಮನೆಯಲ್ಲೇ ಅಂತ ಹೇಳಿ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ದೂರಿನಲ್ಲಿ ಪ್ರಮುಖವಾಗಿ ಮತ್ತೊಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಒಂದ್ ಕಡೆ
ಅಡಿಗೆ ಮನೆಯಲ್ಲಿ ರೇವಣ್ಣ ಹಿಂಬದಿಯಿಂದ ಬಂದು ಲೈಂಗಿಕ ದೌರ್ಜನ್ಯ ಎಸೆದ್ರು. ಮತ್ತೊಂದ್ ಕಡೆ ರೂಮು ಹೀಗೆ ಪ್ರಜ್ವಲ್ ರೇವಣ್ಣ ರೂಮ್ ನಲ್ಲಿ ಲೈಂಗಿಕ ದೌರ್ಜನ್ಯ ಎಸೆದ್ರು. ಸ್ಟೋರ್ ರೂಮ್ ಹೀಗೆ ಇತ್ಯಾದಿ ಮಾಹಿತಿಯನ್ನ ಎಫ್ಐಆರ್ ಕಾಪಿಯಲ್ಲಿ ಕೂಡ ಹೇಳಿದ್ರು. ಜೊತೆಗೆ ಎಸ್ಐಟಿ ತನಿಖೆ ವೇಳೆ ಕೂಡ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಸ್ಥಳ ಮಜಾರ್ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಎಸ್ಐಟಿ ತಂಡ ಇವತ್ತು 10 ಗಂಟೆ ಸುಮಾರಿಗೆ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ ಬರ್ತಾ ಇದೆ. ಬಂದು ಏನೇನು ಎಫ್ಐಆರ್ ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಆಕೆ ಏನು ಹೇಳಿಕೆ ನೀಡಿದ್ದಾಳೆ ಆ ಎಲ್ಲವೂ ಕೂಡ ಸ್ಥಳಗಳಿಗೆ ಹೋಗಿ ಸ್ಥಳ ಮಜಾರ್ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಸ್ಐಟಿ ತಂಡ ಬರ್ತಾ ಇದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಪ್ರತಾಪ್. ಇದು ಮೊದಲನೇ ಪ್ರಕರಣ. ಈ ಮೊದಲನೇ ಪ್ರಕರಣದಲ್ಲಿ ಅತ್ಯಾಚಾರದ ಆರೋಪವನ್ನು ಮಾಡಿಲ್ಲ. ಪ್ರತಾಪ್, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.